ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಸೇಡಿಯಾಪ್ ಕೃಷ್ಣ ಭಟ್ಟರು ಬರೆದಿರ್ತಕ್ಕಂತಹ ನಾಗರಬೆತ್ತ ಭಾಗ 2 ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ನೋಡಿ, ನಾಗರಬೆತ್ತ ಇಲ್ಲಿ ಲೇಖಕರ ಮತ್ತೆ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಅವರ ಅನುಭವಗಳು ಅಥವಾ ಅವರ ಬಾಲ್ಯದ ದಿನಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾವು ನಾಗರಬೆತ್ತ ಅನ್ನುವಂತಹ ಕಥಾ ಭಾಗದ ಕಡೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾವ ರೀತಿ ಪ್ರಶ್ನೆಯನ್ನ ಕೇಳ್ಬೋದು, ಇವತ್ತಿನ ತರಗತಿಯಲ್ಲಿ ಯಾವ ರೀತಿ ಪ್ರಶ್ನೆಯನ್ನ ನಾನು ಹೇಳ್ತೀನಿ, ಅದಕ್ಕೆ ತಕ್ಕಂತೆ ಉತ್ತರವನ್ನು ಕೂಡ ನೀಡ್ತಾ ಹೋಗ್ತೇನೆ. ನೋಡಿ, ಲೇಖಕರು ತನ್ನ ಅತ್ತೆ ಮತ್ತು ಸೋದರ ಮಾವನ ಮನೆಯಿಂದ ಬಂದಂತಹ ಒಂದು ಸಂದರ್ಭ, ಅಥವಾ ಇಲ್ಲಿ ಲೇಖಕರು ಅವರ ಸೋದರ ಮಾವನ ಮನೆಯಿಂದ ಬಂದ ಸಂದರ್ಭ, ಯಾವ ಸಂದರ್ಭದಲ್ಲಿ ಬಂದ್ರು ಅಥವಾ ಏನಕ್ಕೆ ಮತ್ತೆ ಅವ್ರ ಊರಿಗೆ ಬರ್ತಾರೆ ಅಂತಕ್ಕಂತಹ ಒಂದು ವಿಚಾರದ ಬಗ್ಗೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ಬೋದು. ಅದನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ಭಾಗ 2ರಲ್ಲಿ ಸುಮಾರು 4-5 ದಿನಗಳಲ್ಲಿ ಒಂದು 4-5 ದಿವಸಗಳ ಕಾಲ ಮಾವನ ಬಂಗಲೆಯಲ್ಲಿ, ಘಟ್ಟದ ಮಾವನ ಬಂಗಲೆಯಲ್ಲಿ ಇರ್ತಾರೆ. ಹಾಗೇನೆ ಇನ್ನೊಂದ್ ಕಡೆ ಈಗ ಅವರು ಮಂಗಳೂರಿಗೆ ಹೋಗ್ಬೇಕಾಗಿರುತ್ತೆ. ಏಲಕ್ಕಿ ಚೀಲಗಳನ್ನ ತೆಗೆದುಕೊಂಡು ಮಂಗಳೂರಿಗೆ ಹೋಗ್ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ಮಾವ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಊರಿಗೆ ಬಂದು ಆನಂತರ ಅಲ್ಲಿಂದ ಮಂಗಳೂರಿಗೆ ಹೋಗಬೇಕಾದಂತಹ ಒಂದು ಸನ್ನಿವೇಶ. ಇವರು ಕೂಡ ಏನ್ ಮಾಡ್ತಾರೆ, ಈಗ ವಿಧಿ ಇಲ್ಲ, ಸೀದಾ ಮಾವನ ಜೊತೆ ಅವರು ಊರಿಗೆ ಬರ್ತಾ ಇದ್ದಾರೆ. ಊರಿಗೆ ಹೊರಡುವಂತಹ ಸಂದರ್ಭದಲ್ಲಿ ಅವರ ಮಾವ ಅವರು ಹೊರತಕ್ಕಂಥ ಸಂದರ್ಭದಲ್ಲಿ ಅವರ ಅತ್ತೆ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಸುಮಾರು 3 ಏಲಕ್ಕಿ ಮಾಲೆಯನ್ನ ಅವರಿಗೆ ತಂದ್ಕೊಟ್ರು. ನೋಡಪ್ಪ ಅಂತಂದ್ರೆ, ಯಾಕೆ ಅವರ ಮಾವನ ಘಟ್ಟದ ಮಂಗಲೆಯಿಂದ ಬಂದ್ರು ಅಂತಂದ್ರೆ, ಅವರು ಏಲಕ್ಕಿ ಚೀಲಗಳನ್ನ ತೆಗೆದುಕೊಂಡು ಮಂಗಳೂರಿಗೆ ಹೋಗ್ಬೇಕಾಗಿರುತ್ತೆ ಅಂತಕ್ಕಂಥ ಒಂದು ಸಂದರ್ಭ. ಹಾಗೇನೆ ಆ ಊರಿಗೆ ಬಂದಂತಹ ಸಂದರ್ಭದಲ್ಲಿ ಈಗ ಮತ್ತೆ ನಿರೂಪಕರು ಏನ್ ಮಾಡ್ಬೇಕು, ನಿರೂಪಕರ ಊರಿಗೆ ಹೋಗ್ಬೇಕಾಗಿದೆ. ಆಗ ಅವರ ಸೋದರ ಅತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ, 3 ಏಲಕ್ಕಿ ಮಾಲೆಯನ್ನ ಲೇಖಕರಿಗೆ ತಂದುಕೊಟ್ಟು, ಒಂದು ನೀನು ತೆಗೆದುಕೋ, ಹಾಗೇನೆ ಒಂದು ನಿಮ್ಮ ಅಕ್ಕನಿಗೆ ಕೊಡು, ಹಾಗೇನೆ ಇನ್ನೊಂದು ಅಜ್ಜನಿಗೆ ಕೊಡು ಅಂತಕ್ಕಂಥದ್ದು. ಯಾಕೆಂದ್ರೆ ನಿರೂಪಕರ ಇಲ್ಲಿ ತಂದೆ ತೀರೋಗಿರ್ತಕ್ಕಂತಹ ಈ ವಿಚಾರ. ಹಾಗೇನೆ ಅವರ ತಾಯಿ, ತಂಗಿ ಮತ್ತೆ ಇವರು ಎಲ್ಲರೂ ಕೂಡ ನಿರೂಪಕರು ಅವರ ಅಜ್ಜನ ಮನೆಯಲ್ಲಿ ಇರ್ತಕ್ಕಂಥದ್ದು. ಆ ಅಜ್ಜನ ಮನೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ 3 ಏಲಕ್ಕಿ ಮಾಲೆಯನ್ನ ಅವರ ಸೋದರ ಅತ್ತೆ ಕೊಟ್ಟು ಕಳಿಸ್ತಾರೆ. ಇವರು ಆ ಏಲಕ್ಕಿ ಮಾಲೆಯನ್ನ ತೆಗೆದುಕೊಂಡು ನಾಗರಬೆತ್ತವನ್ನ ಕೈಯಲ್ಲಿ ಹಿಡಿದುಕೊಂಡು ಸೀದಾ ಅಜ್ಜನ ಮನೆಗೆ, ಅಂದ್ರೆ ಇಲ್ಲಿ ಲೇಖಕರ ಮನೆಗೆ ಬರ್ತಕ್ಕಂಥದ್ದು. ಆ ಬಂದಂತಹ ಸಂದರ್ಭದಲ್ಲಿ ಈಗ ಎಲ್ರು ಕೂಡ ನನ್ನನ್ನ ನೋಡಿ ಏನೋ ಒಂದ್ ಕಡೆ ವಿಚಾರಿಸ್ತಾರೆ ಅಂತಕ್ಕಂತಹ ಒಂದು ಮನೋಭಾವ ಇರುತ್ತೆ. ಹಾಗೆ ಇನ್ನೊಂದ್ ಕಡೆ ಅಲ್ಲಿ ಘಟ್ಟದಲ್ಲಿ ಅಥವಾ ಕಾಫಿ ತೋಟದಲ್ಲಿ ಅವರಿಗೆ ಲಿಂಗಯ್ಯ ಮತ್ತೆ ಅವರ ಒಂದು ಸಂಬಂಧ ಆಗಿರ್ಬೋದು, ಹಾಗೇನೆ ಸೋದರತ್ತೆ ಉಪಚರಿಸಿರ್ತಕ್ಕಂಥ ಉಪಚಾರ, ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಅವ್ರನ್ನ ಕಾಡ್ತಾ ಇರುತ್ತೆ. ಆದ್ರೂ ಕೂಡ ಈಗ ಅವರು ಊರಿಂದ ಈಗ ಏನ್ ಮಾಡಿದಾರಪ್ಪ ಅಂತಂದ್ರೆ, ಸೀದಾ ತಮ್ಮ ಮನೆಗೆ ಬಂದಿದ್ದಾರೆ, ಅಂದ್ರೆ ಅಜ್ಜನ ಮನೆಗೆ ಬಂದಿದ್ದಾರೆ. ಈ ಅಜ್ಜನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವರ ಸೋದರ ಮಾವ ಅಲ್ಲಿ ನಾಗರಬೆತ್ತ ಆಗಿರ್ಬೋದು, ಏಲಕ್ಕಿ ಮಾಲೆಗಳಾಗಿರ್ಬೋದು, ಹಾಗೇನೆ ಒಂದು ಉಣ್ಣೆಯ ಒಂದು ದುಪ್ಪಟ್ಟಿ ಅಥವಾ ಒಂದು ಹುಣ್ಣೆಯ ಒಂದು ಸ್ವೆಟರ್ ಕೂಡ, ಅವರು ಒಂದು ಬಟ್ಟೆಯನ್ನು ಕೂಡ ಕೊಟ್ಟಿರ್ತಾರೆ. ಯಾಕೆಂದ್ರೆ ಚಳಿಗಾಲದಲ್ಲಿ ನಿನಗೆ ಉಪಯೋಗ ಆಗುತ್ತೆ, ತಗೋ ಇಟ್ಕೊ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಆ ನಾಗರಬೆತ್ತವನ್ನ ಇಲ್ಲಿ ಲಿಂಗಯ್ಯ ಏನ್ ಮಾಡಿರ್ತಾನಪ್ಪ ಅಂತಂದ್ರೆ, ಅಲ್ಲಿ ದೇವಾಚಾರಿ ಅಂತ ಇರ್ತಾನೆ. ಆ ದೇವಾಚಾರಿಗೆ ಆ ನಾಗರಬೆತ್ತದಕ್ಕೆ ಮೇಲು ತುದಿಗೆ ಬೆಳ್ಳಿ ಟೊಪ್ಪಿಯನ್ನ ಹಾಕಿಸಿ, ಹಾಗೇನೆ ಕುಂಭಕೋಣದ ಹಿತ್ತಾಳೆಯಿಂದ ಇಲ್ಲಿ ಎಲ್ಲ ಒಂದ್ ಕಡೆ ಆ ಮುಚ್ಚನ್ನ ಅಲ್ಲಿ ಕಟ್ಟು ಹಾಕಿರ್ತಕ್ಕಂಥದ್ದು, ಹಿಡ್ಕೊಳ್ತಕ್ಕಂತಹ ಹಿಡಿಯನ್ನ ಈ ಕುಂಭಕೋಣದ ಒಂದು ಹಿತ್ತಾಳೆಯಿಂದ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಇನ್ನೊಂದ್ ಕಡೆ ಬೆಳ್ಳಿಯ ಕಟ್ಟನ್ನು ಕೂಡ ನಾಗರಬೆತ್ತಕ್ಕೆ ಹಾಕಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದನ್ನೆಲ್ಲ ನೋಡಿದಂತಹ ಲೇಖಕರಿಗೆ ಒಂದು ರೀತಿಯಲ್ಲಿ ಸಂತೋಷ ಆಗುತ್ತೆ. ಅದನ್ನ ಇಲ್ಲಿ ಕಾಶ್ಮೀರದ ಒಂದು ಉಣ್ಣೆ ಬಟ್ಟೆಯನ್ನ ಕೊಟ್ಟಿರ್ತಕ್ಕಂಥದ್ದು ದುಪ್ಪಟ್ಟಿ, ಹಾಗೇನೆ ನಾಗರಬೆತ್ತ, ಇವನ್ನೆಲ್ಲ ತೆಗೆದುಕೊಂಡು ಸೀದಾ ಮನೆಗೆ ಬರ್ತಾರೆ.
ಮನೆಗೆ ಬಂದಾಗ ಅಯ್ಯೋ ನನ್ನ ನೋಡಿದ್ರೆ ಎಲ್ರು ಕೂಡ ಸಂತೋಷ ಪಡ್ತಾರೆ ಹಾಗೆ ಹೀಗೆ ಅಂತ ಅನ್ಕೊಳ್ತಾರೆ. ಆದ್ರೆ ಇವ್ರು ಬಂದಂತ ಸಂದರ್ಭದಲ್ಲಿ ಯಾರು ಕೂಡ ಅಲ್ಲಿ ಮಾತನಾಡ್ಸಲ್ಲ. ಅವರು ತುಂಬಿದ ಸಂಸಾರ ಆದ್ರೂ ಕೂಡ ಅವ್ರ ಅಕ್ಕ ಮಾತ್ರ ಬಂದು ಸಂತೋಷ ಪಡ್ತಾರೆ. ಅಯ್ಯೋ ಏನೋ ಇದು ಅಂತ ಹೇಳಿ ಆ ನಾಗರ ಬೆತ್ತವನ್ನ ತೆಗೆದುಕೊಂಡು ಅವ್ರ ತಾಯಿಗೆ ತೋರ್ಸೋದಕ್ಕೆ ಹೋಗ್ತಾರೆ ಅವ್ರ ಅಕ್ಕ. ಹಾಗಾದ್ರೆ ಅವ್ರ ತಾಯಿನೂ ಕೂಡ ನೋಡಪ್ಪ ಈಗ ತಾತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅಜ್ಜನಿಗೆ ಕೋಪ ಬಂದಿದೆ. ಯಾಕೆ ಅಜ್ಜನಿಗೆ ಕೋಪ ಬಂದಿದೆ ಅಂದ್ರೆ, ಇಷ್ಟು ದಿವಸ ಎಲ್ಲೋದ? ಯಾಕೆಂದ್ರೆ ಓದೋದ್ ಬಿಟ್ಟು ಬೇರೆ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದಾನೆ, ಅಲ್ಲಿ ಇಲ್ಲಿ ತಿರುಗ್ತಾ ಇದ್ದಾನೆ ಅಂತ ಹೇಳಿ ಅಜ್ಜನಿಗೆ ಲೇಖಕರ ಮೇಲೆ ಕೋಪ ಬಂದಿದೆ. ಕಾರಣ ಏನಪ್ಪಾ ಅಂತಂದ್ರೆ, ಒಂದು ಕಡೆ ಈ ಅಜ್ಜ ಇದಾರಲ್ಲ, ಇವರು ಅಜ್ಜನನ್ನ ಕಂಡರೆ ಲೇಖಕರಿಗೂ ಕೂಡ ಒಂದ್ ರೀತಿಯಲ್ಲಿ ಭಯ ಇದೆ. ಹಾಗಾದ್ರೆ ಇಲ್ಲಿ ಆ ನಾಗರ ಬೆತ್ತವನ್ನ ತಂದಂತಹದ್ದನ್ನ ಅಜ್ಜ ಎಲ್ಲ ಹೊಲ್ದತ್ರ ಹೋಗಿರ್ತಾರೆ. ಹೊಲ್ದತ್ರದಿಂದ ಬಂದು ನೋಡ್ತಾರೆ. ಅವರು ಲೇಖಕರು ಏನ್ ಮಾಡ್ತಾ ಇರ್ತಾರಪ್ಪ ಅಂದ್ರೆ, ಆ ನಾಗರ ಬೆತ್ತವನ್ನ ನೆಲಕ್ಕೆ ಹಿಂಗ್ ಕುಟ್ತಾ ಇರ್ತಾರೆ. ಏನೋ ಅದು ಕೈಯಲ್ಲಿ ಅಂತಕ್ಕಂತ ಕೇಳ್ತಕ್ಕಂಥದ್ದು. ಆಗ ದಿಢೀರನೆ ಇವ್ರಿಗೆ ಆ ಅಜ್ಜ ಬಂದಂತಹ ಸಂದರ್ಭದಲ್ಲಿ ಭಯವಾಗುತ್ತೆ. ಎದ್ಲಿ, ತಗೋಬರ ಇಲ್ಲಿ ಅದೇನೋ ಬೆತ್ತ ಎಲ್ಲಿಂದ ತಂದು ಹಾಗೆ ಹೀಗೆ ಅಂತಕ್ಕಂಥದ್ದು. ಹಾಗೆ ಇನ್ನೊಂದ್ ಕಡೆ ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಲೇಖಕರ ತಾ ಆ ಲೇಖಕರು ತಾತನನ್ನ ಕಂಡ್ರೆ ಭಯ ಪಡ್ತಕ್ಕಂಥದ್ದು ಇನ್ನೊಂದ್ ಕಡೆ. ಲೇಖಕರ ಅಜ್ಜ ಈ ಲೇಖಕರಿಗೆ ಬೈದಂತಹ ಒಂದು ಸಂದರ್ಭವನ್ನ ವಿವರಿಸಿ ಅಂತ ಕೇಳ್ಬೋದು. ಯಾವ ಸಂದರ್ಭದಲ್ಲಿ ಬೈತಾರೆ? ಈಗ ಅವ್ರ ಸೋದರ ಮಾವನ ಮನೆಗೆ ಹೋಗಿದ್ದಾರೆ, ಈಗ ಮನೆಗೆ ಬಂದಿದ್ದಾರೆ. ತೋಟಕ್ಕೆ ಹೋಗಿರ್ತಕ್ಕಂಥ ಅಜ್ಜ ಏನ್ ಮಾಡಿದ್ರು, ಬಂದು ಬೈತಾ ಇದ್ದಾರೆ. ಚಾವಡಿಯಿಂದ ನೋಡ್ತಾರೆ, ಅಲ್ಲಿಂದಲೇ ಕೂಗ್ತಾ ಇದ್ದಾರೆ, ಏನೋ ನೀನೇ ಬಂದು ಅಥವಾ ಅವರೇ ಹೊರಗಡೆ ಮನೆಯಿಂದ ಆಚೆ ತಳ್ಳಿದ್ರು ಹಾಗೆ ಹೀಗೆ ಅಂತ ಬೈತಾ ಇರ್ತಕ್ಕಂಥದ್ದು. ಈ ಬೈತಾದ್ಮೇಲೆ ಇನ್ನೊಂದ್ ಕಡೆ ಆ ನಾಗರ ಬೆತ್ತವನ್ನ ನೋಡಿದಂತಹ ತಾತ ಏನ್ ಮಾಡ್ತಾರೆ, ತಗೊಂಬಾರೋ ಇಲ್ಲಿ ಅದನ್ನ ಅಂತ ಹೇಳ್ತಕ್ಕಂಥದ್ದು. ಆಗ ಎದೆ ನಡುಗುವಂತೆ ಇವರು ಡಬಡಬನೆ ನಿಧಾನಕ್ಕೆ ಭಯದಿಂದ ಆ ತಾತನ ಕೈಗೆ ಕೊಡ್ತಕ್ಕಂಥದ್ದು. ಮತ್ತೆ ಅವರು ನೆಟ್ಟಿಗೆ ಅದನ್ನ ಅಡ್ಡ ಹಿಡಿದು ನೋಡಿ ಅದನ್ನ ಪರೀಕ್ಷೆ ಮಾಡ್ತಾರೆ ನಾಗರ ಬೆತ್ತವನ್ನ, ಯಾರು ಲೇಖಕರ ಅಜ್ಜ. ಆಮೇಲೆ ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಆ ಕಡೆ ಈ ಕಡೆ ನೋಡ್ತಕ್ಕಂಥದ್ದು. ಕೊನೆಗೆ ಸೋಮಾರಿಯಾಗಿ ಮನೆಯಲ್ಲಿ ಕುಳಿತು ಓದಿ ಬರೆಯದೆ ನೀನು ಅಲ್ಲಿ ಇಲ್ಲಿ ತಿರ್ಕೊಂಡು ಕೂತಿದೀಯ ಹಾಗೆ ಹೀಗೆ. ಯಾಕೆಂತಂದ್ರೆ ನೀನು ಮರ್ಯಾದೆಯಲ್ಲಿ 2 ಕೂಳು ಕೂಡ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ ಅಂತ ಲೇಖಕರಿಗೆ ಬೈತಕ್ಕಂಥದ್ದು. ಹೀಗೆ ಇದ್ರೆ ನೀನು ಕೂಡ ಕಾಫಿ ತೋಟದ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು. ಇದನ್ನೆಲ್ಲ ಬೈದಂತಹ ಸಂದರ್ಭದಲ್ಲಿ ಕೊನೆಗೆ ಆ ನಾಗರ ಬೆತ್ತವನ್ನ ಮುರಿತಕ್ಕಂಥದ್ದು. ಯಾವುದೋ ಇದು ಹಾಗೆ ಹೀಗೆ ಅಂತ ಮುರಿದಾಕ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾರೆ. ನಾಗರ ಬೆತ್ತವನ್ನ ಅವರ ಅಜ್ಜ ಏನ್ ಮಾಡ್ತಾರಪ್ಪ ಅಂದ್ರೆ ಮುರಿತಕ್ಕಂಥದ್ದು. ಆ ಮುರಿದಾಗ ಒಂದು ಕಡೆ ಈ ಲಿಂಗಯ್ಯನ ಮತ್ತೆ ಇಲ್ಲಿ ಲಿಂಗಯ್ಯನ ಪ್ರೀತಿ ಇಲ್ಲೆಲ್ಲ ಒಂದ್ ಕಡೆ ತಂತು ಎಲ್ಲ ಒಂದ್ ಕಡೆ ತುಂಡಾದಂತೆ. ಏನಪ್ಪಾ ಅಂದ್ರೆ ಲಿಂಗಯ್ಯನಿಗೂ ಮತ್ತೆ ಈ ಲೇಖಕರಿಗೆ ಇರ್ತಕ್ಕಂಥ ಸಂಬಂಧ ಇದೆಯಲ್ಲ. ಯಾಕೆಂದ್ರೆ ಆ ನಾಗರ ಬೆತ್ತದ ಮೇಲೆ ನಾಗರ ಬೆತ್ತವನ್ನ ಏಲಕ್ಕಿ ತೋಟದಿಂದ ತಂದ್ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಲಿಂಗಯ್ಯ. ಆದ್ರೆ ಈಗ ಯಾವಾಗ ಆ ನಾಗರ ಬೆತ್ತವನ್ನ ಮುರಿದಾಕಿದ್ರೋ ಯಾರು, ಆ ಲೇಖಕರ ಅಜ್ಜ, ಆಗ ಒಂದ್ ರೀತಿಯಲ್ಲಿ ಆ ಲಿಂಗಯ್ಯನ ಮೇಲಿರ್ತಕ್ಕಂಥ ಪ್ರೀತಿ ಕೂಡ ತುಂಡಾದಂತೆ ಇವ್ರಿಗೆ ಅನಿಸಿತ್ತು. ಕೊನೆಗೆ ಆ ನನ್ನ ಮುದ್ದು ಬೆತ್ತದ ಮರುಕುಗಳನ್ನ ಅವರು ಕೊಂಡು ಹೋಗಿ ಅಂಗಳದಲ್ಲಿ ಯಾವುದೋ ಒಂದು ಮೂಲೆಗೆ ಒಗೆದಿದ್ದು ಕೂಡ ನೋಡಿದ್ದಾಯ್ತು. ಯಾವುದೋ ಒಂದು ಮೂಲೆಯಲ್ಲಿ ತೆಗೆದು ಬಿಸಾಕ್ತಾರೆ. ಆಗ ಎಲ್ಲೋ ಒಂದ್ ಕಡೆ ಇವ್ರು ಏನ್ ಮಾಡ್ತಾ ಇದಾರೆ, ಇದೇ ಆ ನಾಗರ ಬೆತ್ತವನ್ನ ಅಜ್ಜ ಮುರಿದ್ರಲ್ಲ ಅಂತ ಹೇಳಿ ಅದೇ ಬೇಸರದಿಂದ ಊಟ ಬಿಡ್ತಕ್ಕಂಥದ್ದು. ಆಗ ಅವ್ರ ತಾಯಿ ಬಂದು ಇಲ್ಲಿ ಕೇಳ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಕೊನೆಗೆ ಪುಸ್ತಕವನ್ನ ಓದುತ್ತಾ ಕುಳಿತುಕೊಳ್ತಕ್ಕಂಥದ್ದು ಲೇಖಕರು. ಇದಾದ್ಮೇಲೆ ಈ ಅಜ್ಜನ ಆ ದಿನ ಮನೆಯಲ್ಲಿ ಇರ್ಲಿಲ್ಲ. ಒಂದ್ ದಿವ್ಸ ಏನ್ ಮಾಡ್ತಾರಪ್ಪ ಅಂದ್ರೆ, ಅಜ್ಜ ಮನೆಯಲ್ಲಿರ್ಲಿಲ್ಲ. ಆಗ ಎಲ್ಲೋ ಒಂದ್ ಕಡೆ ಅಲ್ಲೊಬ್ಬ ವ್ಯಕ್ತಿ ಪ್ರವೇಶ ಮಾಡ್ತಾರೆ. ಯಾರಪ್ಪ ಅಂತಂದ್ರೆ ಅದು ದೇವಜ್ಜಿ. ದೇವಜ್ಜಿ ಪ್ರವೇಶ ಮಾಡ್ತಕ್ಕಂಥದ್ದು. ಇಲ್ಲಿ ಈ ತರಗತಿಯಲ್ಲಿ ನಾವೇನಪ್ಪಾ ಅಂದ್ರೆ, ಅವ್ರು ಬಂದಂತಹ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ, ನಿರೂಪಕರಿಗೆ ಲೇಖಕರ ಅಜ್ಜ ಯಾವ ರೀತಿ ಬೈತಾರೆ ಅಂತ ಲೇಖಕರಿಗೆ ಲೇಖಕರ ಅಜ್ಜ ಬೈದಂತಹ ಸಂದರ್ಭ ಆಗಿರ್ಬೋದು. ಹಾಗೇನೆ ಲೇಖಕರ ಅಜ್ಜ ಈಗ ನಾಗರ ಬೆತ್ತವನ್ನ ಮುರಿದಿರ್ತಕ್ಕಂಥ ಸಂದರ್ಭದ ವಿಚಾರವನ್ನ ತಿಳ್ಕೊಂಡಿದೀವಿ. ಹಾಗೇನೆ ಸೋದರ ಮಾವನಿಂದ ತಮ್ಮ ಮನೆಗೆ ಬಂದಂತಹ ಒಂದು ಪ್ರಸಂಗದ ಬಗ್ಗೆ ಆಗಿರ್ಬೋದು, ಸನ್ನಿವೇಶದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದೀವಿ. ಹಾಗೆ ಮುಂದಿನ ತರಗತಿಯಲ್ಲಿ ನಾವು ದೇವಜ್ಜಿ ಯಾರು,
ಅಥವಾ ದೇವಜ್ಜಿಯ ನಿಜವಾದ ಹೆಸರೇನು, ಅಥವಾ ದೇವಜ್ಜಿಗೂ ಮತ್ತೆ ನಾಗರ ಬೆತ್ತಕ್ಕೂ ಇರ್ತಕ್ಕಂಥ ಸಂಬಂಧ ಏನು, ಇದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ.